ಆ್ಯಕ್ಚುಲಿ ಇದೇ ಎದುರುವಾಗಿ ಉಂಟಲ್ಲ ವಾಟರ್ ಕ್ರಾಸಿಂಗ್ ಅಂತ ಹೇಳಿದಲ್ಲ, ಅದು ಇದೇ ರಿವರ್ ಆ್ಯಕ್ಚುಲಿ. ಅದು ಸ್ವಲ್ಪ ಈಗ ನೀರು ಫ್ಲೋ ಉಂಟಲ್ಲ, ಹಾಗೆ ಬಿಟ್ಟು ರಿಸ್ಕಿ. ಫುಲ್ಲು ಕತ್ತಲಾಗಿದೆ ಈಗ. ನೆಕ್ಸ್ಟ್ ಲೆವೆಲ್ ಮಳೆ ಹೊಡಿತದೆ ಮಾತ್ರ ಈಗ. ಮಾಸ್ಟರ್ ಗೋಪ್ರೋ IS ಎಲ್ಲ ಜಾಸ್ತಿ ಮಾಡಿ ಕೊಡ್ತವೆ ಗೊತ್ತಾಗಲಿಲ್ಲ. ಬಟ್ ಇನ್ನು ರಿಯಲ್ ನೋಡೋ ಉಂಟಲ್ಲ ಫುಲ್ಲು ಬ್ಲ್ಯಾಕ್ ಆಗಿದೆ. ನಾನಿಲ್ಲಿ ಫಸ್ಟ್ ಟೈಮ್ ಬರುವಾಗ ಉಂಟಲ್ಲ, ನನಗಿದು ಎಲ್ಲಿ ಹೋಗ್ತಾ ಅಂತ ಗೊತ್ತೇ ಇರಲಿಲ್ಲ. ಈಗ ಒಂದು ಅಂದಾಜಲ್ಲಿ ಬಂದದು. ಆ್ಯಂಡ್ ಈ ಸ್ಟ್ರೆಚ್ ಬರುವಾಗ ಒಂದು ಫುಲ್ ಕತ್ತಲ ಹೀಗೆ ಇತ್ತು. ಒಮ್ಮೆ ಫುಲ್ ಎದುರಿಗಾಯಿತು. ಸಲ ಹಾಕೊಂಡು ಈ ಒಂದು ಫ್ರೇಮ್ ಏಚೆ ಮಾರೆ, ನನಗೆ ಗೊತ್ತಿಲ್ಲ ಏಚೆ ಹೋಗೋದು ಅಂತ. ನೋಡ ಈಚೆ ಹೋಗೋ. ಸೊ ಇದೆಲ್ಲ ಒಂದು ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಫುಲ್ ಗೌರ್ಮೆಂಟ್ ಪ್ರಾಪರ್ಟಿ. ಇಲ್ಲಿ ಸುಮಾರು ರೋಡ್ಸ್ ಹೋಗ್ತದೆ, ಆಫ್ ರೋಡ್ಸ್ ಇದ್ದಾಗೆ. ಕರೆಂಟ್ಲಿ ಬಿಡ್ತಾರೆ ಪಬ್ಲಿಕ್ಕಿಗೆ ಅಂತ ಹೇಳೋದಿಲ್ಲ. ಮಧ್ಯದಲ್ಲಿ ಮನೆ ಸಹ ಉಂಟು ಕೆಲವು. ನಾವು ಆ್ಯಕ್ಚುಲಿ ಅದು ಕೆಳಗಿದ್ರಲ್ಲಿ ಹೋಗಬೇಕಿತ್ತು. ಶಾರ್ಟ್ ಕಟ್ ಉಂಟು ಇದ್ರಲ್ಲಿ ಹೋಗು. ಇಲ್ಲರ ಯಾರು ಉಪವಾಸ ಸುತ್ತೊಡ್ದು ಹೋಗುದು. ಮಿನಿ ತೋಡು ಕ್ರಾಸಿಂಗ್. ಇಲ್ಲಿ ಬೈಕ್ ಹೋಗ್ಲಿಕ್ಕೆ ಆಗ್ತದೆ ಈ ಬ್ರಿಡ್ಜಲ್ಲಿ. ಆ್ಯಕ್ಚುಲಿ ಇದೇ ಎದುರುವಾಗಿ ಉಂಟಲ್ಲ ವಾಟರ್ ಕ್ರಾಸಿಂಗ್ ಅಂತ ಹೇಳಿದಲ್ಲ, ಅದು ಇದೇ ರಿವರ್ ಆ್ಯಕ್ಚುಲಿ. ಅದು ಸ್ವಲ್ಪ ಈಗ ನೀರು ಫ್ಲೋ ಉಂಟಲ್ಲ, ಹಾಗೆ ಬಿಟ್ಟು ರಿಸ್ಕಿ. ಬ್ಯೂಟಿಫುಲ್. ಇಂಥ ಒಂದು ಒಳ್ಳೆ ಸ್ಟ್ರೆಚ್ ಸಿಕ್ಕುವಾಗ ಬಿಡ್ಲಿಕ್ಕೆ ಆಗೋದಿಲ್ಲ.
ಈಗ ಜೋರು ಮಳೆ ಬರ್ತಾ ಉಂಟು. ಈಗ ಮರದಡಿಯಲ್ಲಿ ಗೊತ್ತಾಗೋದಿಲ್ಲ, ಬಟ್ ಇನ್ ರಿಯಲ್ ಮಳೆ ಸ್ಟಾರ್ಟ್ ಆಯಿತು. ಎದುರು ಇನ್ನೊಂದು ವ್ಯೂ ಪಾಯಿಂಟ್ ಉಂಟು. ವ್ಯೂ ಪಾಯಿಂಟ್ ಅಂದರೆ ಹೀಗೆ ಫುಲ್ ಫಾರೆಸ್ಟ್ ಸುತ್ತಿನ ಹಾಗೆ. ಅಲ್ಲಿಗೆ ಹೋಗುವ ಈಗ. ಸೊ ಇದೇ ಸ್ಟ್ರೆಚ್ ಹೇಳೋದು. ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಉಂಟು ಆ್ಯಕ್ಚುಲಿ. ರಬ್ಬರ್. ಸೂಪರ್ ಉಂಟಲ್ಲ ಈ ವ್ಯೂ, ನೈಸ್. ಫುಲ್ಲು ಕತ್ತಲಾಗಿದೆ ಈಗ. ನೆಕ್ಸ್ಟ್ ಲೆವೆಲ್ ಮಳೆ ಹೊಡಿತದೆ ಮಾತ್ರ ಈಗ. ಲಿಟ್ರಲಿ ಫುಲ್ಲು ಬ್ಲ್ಯಾಕ್ ಆಗಿದೆ ಮಾರ. ಸರ್ ಗೋಪ್ರೋ IS ಎಲ್ಲ ಜಾಸ್ತಿ ಮಾಡಿ ಕೊಡ್ತವೆ, ಗೊತ್ತಾಗೋದಿಲ್ಲ. ಬಟ್ ಇನ್ ರಿಯಲ್ ನೋಡೋ ಉಂಟಲ್ಲ ಫುಲ್ಲು ಬ್ಲ್ಯಾಕ್ ಆಗಿದೆ. ಓಕೆ, ಇವತ್ತಿನ ಎಕ್ಸ್ಪ್ಲೋರೇಷನ್ ಮುಗೀತು. ಹೋಪ್ ಯು ಹ್ಯಾವ್ ಲೈಕ್ ಇಟ್. ದ ಫಸ್ಟ್ ವ್ಯೂ ಪಾಯಿಂಟ್ ಹೇಗಿತ್ತು, ಗುಡ್ ಆಗ್ತಿದ್ದು. ಆ್ಯಂಡ್ ಸೆಕೆಂಡ್ ಮತ್ತು ಥರ್ಡ್ ಫುಲ್ ರಬ್ಬರ್ ಪ್ಲಾಂಟೇಷನ್. ಆ್ಯಕ್ಚುಲಿ ಇನ್ನೊಂದೆರಡು ಪ್ಲೇಸ್ ಆ್ಯಡ್ ಮಾಡುವಂತ ಇದ್ದೇ ಆಯಿತು, ಬಟ್ ಗಂಟೆ ಈಗಲೇ 2:30 ಆಗಿದೆ. ವಾಚ್ ಹಾಕಲಿಲ್ಲ, ಪ್ಲಸ್ ಇದೆಲ್ಲೂ ಟೈಮ್ ಇಲ್ಲ. ಈಗ ಮೊಬೈಲಲ್ಲಿ ಸಖತ್ ಇವಾಗ ಗಂಟೆ 2:30. ಸೊ ಇನ್ನೊಂದೆರಡು ಪ್ಲೇಸ್ ನಾನು ಇವತ್ತು ಕವರ್ ಮಾಡುವಂತಿದ್ದೆ. ಐ ಥಿಂಕ್ ಅದು ನೆಕ್ಸ್ಟ್ ಒಂದು ಸೆಕೆಂಡ್ ಪಾರ್ಟ್ ಮಾಡಬೇಕಿರೋದು. ನಿಮಗೆಲ್ಲ ಲೈಕ್ ಆಯಿತು ಅಂತ ನೆನೆಸ್ಕೊಳ್ತಾನೆ. ಈಗ ಕಂಟಿನ್ಯೂ ಮಾಡುವ. ಇದೊಂದು ಈ ರಬ್ಬರ್ ಸ್ಟ್ರೆಚ್ಚನ್ನು ಉಂಟು, ಇನ್ನೊಂದು 1-2 ಕಿಲೋಮೀಟರ್ ಸಿಗ್ತದೆ ಹೀಗೆ. ಮತ್ತು ಅದಾದ ನಂತರ ನಾವು ಮೇನ್ ರೋಡಿಗೆ ಜಾಯ್ನ್ ಆಗ್ತದೆ. ಸೊ ಹ್ಯಾಂಡ್ ಅದು ಮಸ್ತ್ ಇದು ಮಾಡಿದ್ರಲ್ಲಿ ಯಾವತ್ತೂ ಸಹ ತಪ್ಪ ಹೊಡೆಯೋಗ್ಲಿಕ್ಕೆ ಗೊತ್ತಾಗ್ತದೆ. ಸೊ ಇನ್ನೊಂದು ರೋಡಿಗೆ ಎಂಟ್ರ್ ಆದೆ. ಇದು ಆ್ಯಕ್ಚುಲಿ ಒಂದು ಕನೆಕ್ಟಿಂಗ್ ರೋಡು. ನನಗೆ ಇಲ್ಲಿ ಇದ್ರಲ್ಲಿ ಸಹ ಹೋಗ್ಯಾನ 2-3 ಸತಿ, ಬಟ್ ನನಗೆ ಶ್ಯೂರ್ ಇಲ್ಲ ಇದರ ವೀಡಿಯೋ ಅಪ್ಲೋಡ್ ಮಾಡ್ಯಾನ ಇಲ್ವಾ ಅಂತ. ನೋಡಿ ಅದಕ್ಕೊಂದು ಇಲ್ಲೊಂದು ಎದುರು ಈ ರೋಡಲ್ಲಿ ಒಂದು ಎರಡು ಸ್ಟ್ರೆಚ್ ಒಳ್ಳೆ ಉಂಟು ನೋಡಿ, ಅದನ್ನು ಆ್ಯಡ್ ಮಾಡ್ತಾನೆ ಇದರಲ್ಲಿ.
ಈ ಸ್ಟ್ರೆಚ್ ಸಹ ನೋಡ್ಬೋದು ಎಷ್ಟು ಸೂಪರ್ ಉಂಟು ಅಂತ. ರಬ್ಬರು ಆಚೀಚೆ. ಎರಡು ಮೂರು ಬೆಟ್ಟಗಳುಂಟು. Off-road, off-road. ನೆಕ್ಸ್ಟ್ ಎರಡು ರೋಡ್ ಹೋಗ್ತದೆ, ಒಂದಿದು ಒಂದಿದು. ಈ ರೋಡು ಒಂದು ಕಡೆ ಹೋಗಿ ಜಾಯ್ನ್ ಆಗ್ತದೆ ಆ್ಯಕ್ಚುಲಿ ಇದೆ ಎದುರುಗಡೆಗೆ. ಬಟ್ ಅದು ಒಳ್ಳೆ ಎಂತ ಹೇಳೋದು, ತುಂಬ ಲಾಂಗ್ ಉಂಟು. ಸೊ ಈಗ ನಾನು ಹೋಗ್ಯಾನಿಲ್ಲ ಆಲ್ರೆಡಿ, ಬಟ್ ನಾಟ್ ಶ್ಯೂರ್ ಇದ್ರೆ ವೀಡಿಯೋ ಹಾಕ್ಯಾನ ಅಂತ. ಇನ್ ಕೇಸ್ ಇಲ್ಲಾರು ವೀಡಿಯೋ ಹಾಕಿದ್ರೆ ಲೈವ್ ಬಟನ್ ಹಾಕ್ತಾನೆ. ಈಗ ನಾವು ಲೆಫ್ಟ್ ಹೋಗ್ತಿದ್ದೇವೆ. ಬಟ್ ಇದು ಸೂಪರ್ ಉಂಟು, ಬಟ್ ತುಂಬ ಲಾಂಗ್ ಉಂಟು ಅದು. ಬಟ್ ಇದು ಬ್ಯೂಟಿಫುಲ್ ಉಂಟು ಆಚೆದಕ್ಕಿಂತ. ನೋಡಿ ಥಿಕ್ ಫಾರೆಸ್ಟ್ ಎಂಟ್ರ್ ಅದೆವು. ಲೈಟೇ ಇಲ್ಲ ಇಲ್ಲಿ, ಫುಲ್ ಬ್ಲ್ಯಾಕ್ ಉಂಟು. ನಾನಿಲ್ಲಿ ಫಸ್ಟ್ ಟೈಮ್ ಬರುವಾಗ ಉಂಟಲ್ಲ, ನನಗಿದು ಎಲ್ಲಿ ಹೋಗ್ತಾ ಅಂತ ಗೊತ್ತೇ ಇರಲಿಲ್ಲ. ಈಗ ಒಂದು ಅಂದಾಜಲ್ಲಿ ಬಂದದು. ಆ್ಯಂಡ್ ಈ ಸ್ಟ್ರೆಚ್ ಬರುವಾಗ ಒಂದು ಫುಲ್ ಕತ್ತಲೆ ಹೀಗೆ ಇತ್ತು. ಒಮ್ಮೆ ಫುಲ್ ಎದುರಿಗಾಯಿತು. ಮತ್ತೆ ಅದಾದ ನಂತರ 2-3 ಸತಿ ಬಂದೇನೆ ಇಲ್ಲಿಗೆ. ಐ ಥಿಂಕ್ ಎಕ್ಸ್ಪಲ್ಸಲ್ಲಿ ಬಂದಿರಬೇಕಾಗ. ಇದೆಲ್ಲ ಫುಲ್ ಮಳೆ ನೀರು. ಮರದ ಬೇರುಗಳೆಲ್ಲ ನೋಡಿ ಹೇಗೆ ಉಂಟುಂಟು. ಜಸ್ಟ್ ಒಂದು ತುದಿಯಲ್ಲಿ ಮರ ನಿಂತಿದೆ. ಈ ಸ್ಟ್ರೆಚ್ ಫುಲ್ ಒಂದು 10-15 ಮರಗಳು. ನೋಡಿ ನೋಡಿ ನೋಡಿ, ಇದೇ ಇನ್ನೊಂದು ಸ್ಟ್ರೆಚ್. ಸ್ಟ್ರೆಚ್ ನೋಡಿ ಹೇಗೆ ಉಂಟು. ಫುಲ್ ಕತ್ತಲೆ. ಇಲ್ಲಿ ಹೇಳೋದು ಮಳೆ ನೀರು ಹೋಗ್ತಾ ಉಂಟು. ಸೂಪರ್ ಉಂಟಲ್ಲ ಇದು. ಮತ್ತು ಹೀಗೆ ಈ ಟರ್ನ್ ಆಗಿ ಬರ್ತದೆ, ಹೀಗಾಗಿ ಈಗ ಹೋಗ್ತದೆ ರೋಡು. Up. Let's go.
ಲಿಟ್ರಲಿ ಸಾಯಂಕಾಲ ಒಂದು 5-6 ಗಂಟೆ ಅದು ಹೇಗಾಗಿದೆ ಅಷ್ಟು ಮೋಡಾಕಿದೆ ಈಗ. ಆ್ಯಂಡ್ ಇಂಟೀರಿಯರ್ ರೋಡ್ ಹೋಗಿ ಸಣ್ಣ ಮೇನ್ ರೋಡಿಗೆ ಜಾಯ್ನ್ ಆಯಿತು. ಇನ್ನೀಗ ಕಂಟಿನ್ಯೂ ಆಗ್ತದೆ. ಸಣ್ಣ ಮೇನ್ ರೋಡ್ ಹೋಗಿ ಇನ್ನು ದೊಡ್ಡ ಮೇನ್ ರೋಡಿಗೆ ಜಾಯ್ನ್ ಆಗಬೇಕು.